ಹಾಯ್, ಎಲ್ರಿಗೂ ನಮಸ್ಕಾರ. ನಿಮ್ಮ ಕಾರ್ ಕಥೆ ಚಾನಲ್ಗೆ ಸ್ವಾಗತ. ನೋಡಿ, ಇವತ್ತು ನೀವು ಒಂದು ಶೋರೂಮ್ಗೆ ಹೋಗಿರ್ತೀರ ಒಂದು ಕಾರ್ ತೊಗೋಬೇಕಂತ. ಫಾರ್ ಎಕ್ಸಾಂಪಲ್ ತೊಗೊಳ್ಳೋಣ, ಟಾಟಾ ನೆಕ್ಸಾನ್ ಎಕ್ಸಮ್ ವೇರಿಯಂಟೇ ತಗೋಬೇಕು ಅಂತ ಡಿಸೈಡ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ಈಗ ಶೋರೂಮಲ್ಲಿ ಹೋದ್ರಿ, ಅದರಲ್ಲಿ 3 ಆಪ್ಷನ್ ತೋರಿಸ್ತಾ ಇದ್ದಾರೆ. ಇಂಜಿನ್ ಆಪ್ಷನ್ ಪೆಟ್ರೋಲ್, ಡೀಸೆಲ್, ಎಲೆಕ್ಟ್ರಿಕ್ 3 ತೋರಿಸಿದ್ರು. ನಿಮಗೆ ಈಗ ಬಂತು ಕನ್ಫ್ಯೂಷನ್. ಈಗ ನನಗೆ ಬೇಕಾಗಿರೋದು ಯಾವುದು, ನನಗೆ ಬೆಸ್ಟ್ ಸೂಟ್ ಆಗೋದು ಯಾವುದು, ಮತ್ತು ಎಕನಾಮಿಕಲಿ ವರ್ಕೌಟ್ ಆಗೋ ಕಾರ್ ಯಾವುದು, ಪೆಟ್ರೋಲ್ ತೊಗೋಬೇಕಾ ಡೀಸೆಲ್ ತೊಗೋಬೇಕಾ? ಇವಾಗ ಜಾಸ್ತಿ ಓಡಿಸ್ತೀನಿ ಅಂದರೆ ಡೀಸೆಲ್ ತೊಗೋಬೇಕು, ಆದರೆ ಎಲೆಕ್ಟ್ರಿಕ್ಕು ತೊಗೋಬೋದಲ್ಲ. ಯಾವ್ದು ತೊಗೋಬೇಕು ಅಂತಿರೋ ಕನ್ಫ್ಯೂಷನ್ನ ಕ್ಲಿಯರ್ ಮಾಡೋಕ್ಕೆ ಅಂತಲೇ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ಕೊನೆ ತನಕ ಕಂಪ್ಲೀಟಾಗಿ ನೋಡಿ. ನಿಮಗೆ ಆವಾಗ ಏನು ಮಾಡಬೇಕು, ಯಾವ ಕಾರ್ ತೊಗೋಬೇಕು ಅನ್ನೋದು ಕಂಪ್ಲೀಟಾಗಿ ನೀವೇ ಜಡ್ಜ್ ಮಾಡ್ಬೋದು, ಆ ಥರ ಡಿಸೈಡ್ ಮಾಡ್ಬೋದು. ಹಾಗೆ ಗೊತ್ತಾಗುತ್ತೆ ಯಾವ ಇಂಜಿನ್ ಆಪ್ಷನ್ ತೊಗೋಬೇಕು ಅಂತ. ಅದನ್ನು ಕನ್ಕ್ಲೂಷನ್ ಕೊಡೋಕ್ಕಿಂತ ಮುಂಚೆ ಒಂದು ಸಣ್ಣ ಕ್ಯಾಲ್ಕುಲೇಷನ್ ಪಾರ್ಟ್ ನೋಡ್ಕೊಂಬರೋಣ ಬನ್ನಿ, ಯಾವ ಥರ ಮಾಡೋದು ಅಂತ. ಇವಾಗ ಟಾಟಾ ನೆಕ್ಸಾನ್ ಎಕ್ಸಮ್ ವೇರಿಯಂಟ್ ತೊಗೊಂಡಿದ್ದೀನಿ ಎಕ್ಸಾಂಪಲ್ಗೆ. ಇದರಲ್ಲಿ ಪೆಟ್ರೋಲ್, ಡೀಸೆಲ್, ಎಲೆಕ್ಟ್ರಿಕ್ 3 ಥರನೂ ಕಾರ್ ಇದೆ. ಇದರಲ್ಲಿ ಎಲೆಕ್ಟ್ರಿಕ್ EV ಮ್ಯಾಕ್ಸ್ ಅಂತ ಇರೋ ವೇರಿಯಂಟನ್ನು ಕನ್ಸಿಡರ್ ಮಾಡಿದ್ದೀನಿ. ಇದರದ ಆನ್ ರೋಡ್ ಪ್ರೈಸ್ ಈಗ ಮಾರ್ಚ್ ತಿಂಗಳಿನಲ್ಲಿ ಇರೋದನ್ನ ಎಷ್ಟು ಅಂತ ನೋಡ್ಕೊಂಡಿದ್ದೀನಿ. ಪೆಟ್ರೋಲ್ 11.5 ಲ್ಯಾಕ್ ಆಗುತ್ತೆ, ಡೀಸೆಲ್ ಬಂದು 13 ಲ್ಯಾಕ್ ಆಗುತ್ತೆ, ಎಲೆಕ್ಟ್ರಿಕ್ 16.60 ಲ್ಯಾಕ್ಸ್ ಆಗುತ್ತೆ. ಮತ್ತು ಇವಾಗ ನೋಡಿ, ಪ್ರೈಸ್ ಡಿಫ್ರೆನ್ಸ್ ನಾನಿಲ್ಲಿ ಪೆಟ್ರೋಲ್ ಡೀಸೆಲ್ಗೆ ಅಂತೆಲ್ಲ ಮಾತಾಡಲ್ಲ. ಈ ವಿಡಿಯೋದಲ್ಲಿ ಏನೇ ಮಾತಾಡಿದ್ರು ನಾನು ಪೆಟ್ರೋಲ್ ಟು ಎಲೆಕ್ಟ್ರಿಕ್, ಡೀಸೆಲ್ ಟು ಎಲೆಕ್ಟ್ರಿಕ್ ಏನು ಡಿಫ್ರೆನ್ಸ್ ಬರುತ್ತೆ ಅನ್ನೋದನ್ನೇ ಮಾತಾಡ್ತೀನಿ. ನೋಡಿ, ಪ್ರೈಸ್ ಡಿಫ್ರೆನ್ಸ್ ಬಂದು 11.5 ಮೈನಸ್ 16.6 5.1 ಲ್ಯಾಕ್ ಆಗುತ್ತೆ ಡಿಫ್ರೆನ್ಸು. ಡೀಸೆಲ್ಗೂ ಎಲೆಕ್ಟ್ರಿಕ್ಗೂ 3.6 ಲ್ಯಾಕ್ ಡಿಫ್ರೆನ್ಸ್ ಆಗುತ್ತೆ. ನೋಡಿ, ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಪೆಟ್ರೋಲ್ಗೂ 44 ಲೀಟ್ರ್ ಇದೆ, ಡೀಸೆಲ್ಗೂ 44 ಲೀಟರ್ಸ್ ಏನೋ ಇದೆ. ಹಾಗೆಯೇ ಎಲೆಕ್ಟ್ರಿಕ್ಗೆ ಇದಕ್ಕೆ ಫ್ಯೂಯಲ್ ಟ್ಯಾಂಕ್ ಇರಲ್ಲ, ಇದಕ್ಕೆ ಬ್ಯಾಟ್ರಿ ಇರುತ್ತಲ್ಲ, ಇದು 40.5 kWh ಇದೆ ಇದ್ರದ್ದು. ಮತ್ತು ಆವ್ರೇಜ್ ಮೈಲೇಜು ಇದು ಡಿಪೆಂಡ್ ಹೆಂಗೆ ಅಂತಂದರೆ ನಾವು ಯಾವ ಥರ ಓಡಿಸ್ತೀವಿ, ಯಾವ ಡ್ರೈವಿಂಗ್ ಕಂಡೀಷನಲ್ಲಿ ಇರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲದೂ. ಬಟ್ ಕಂಪ್ನಿ 17 ಹೇಳಿದ್ದಾರೆ, ಆದರೆ ನಾರ್ಮಲ್ ಚೆನ್ನಾಗಿ ಬೆಸ್ಟ್ ಚೆನ್ನಾಗಿ ಓಡಿಸ್ತಾ ಇದ್ದಾನೆ ಅಂದ್ಕೊಂಡು ಒಂದು 15 ಅಂತ ಹಾಕ್ಕೊಂಡಿರ್ತೀನಿ. ಕಂಪ್ನಿ ಇದರಲ್ಲೂ 23 ಪಾಯಿಂಟ್ ಸಮಥಿಂಗ್ ಕೊಟ್ಟಿದ್ದಾನೆ, ಆದರೆ ನಾನು ಇದನ್ನು ಆವ್ರೇಜ್ 20 ಕಿಲೋಮೀಟರ್ಸ್ ಪರ್ ಲೀಟರ್ ಕೊಡುತ್ತೆ ಅಂತ ನಾನು ಕನ್ಸಿಡರ್ ಮಾಡ್ತಾಯಿದ್ದೀನಿ. ಎಲೆಕ್ಟ್ರಿಸಿಟಿದು ಈ ಥರ ಬರಲ್ಲ, ಅದ್ರದ್ದು ಬೇರೆ ಯಾವ ಥರ ಆಗುತ್ತೆ ಅಂತ ಆಮೇಲೆ ಹೇಳ್ತೀನಿ. ಮತ್ತು ರೇಂಜ್ ಫರ್ ಫ್ಯೂಯಲ್ ಟ್ಯಾಂಕ್, ಇವಾಗ ರೇಂಜ್ ಹೆಂಗೆ ಅಂತ ಅಂದರೆ 44 ಲೀಟರ್ಸ್ ಇಂಟು 15 ಮಾಡಿದ್ರೆ 660 ಕಿಲೋಮೀಟರ್ಸ್ ಆಗುತ್ತೆ. ನಮ್ಮದು ಫುಲ್ ಟ್ಯಾಂಕ್ಗೆ ಎಷ್ಟು ರೇಂಜ್ ಕೊಡುತ್ತೆ ಪೆಟ್ರೋಲ್ ಕಾರ್ ಅಂತ. ಅದೇ ರೀತಿ ಡೀಸೆಲ್ 44 ಇಂಟು 20 ಮಾಡಿದ್ರೆ 80 ಕಿಲೋಮೀಟರ್ಸ್ ಕೊಡುತ್ತೆ ರೇಂಜ್. ಮತ್ತು ಕಂಪ್ನಿ ಎಲೆಕ್ಟ್ರಿಕ್ EV ಮ್ಯಾಕ್ಸ್ಗೆ ಏನು ಕಂಪ್ನಿ ಕ್ಲೈಮ್ ಮಾಡಿದ್ದಾರೆ ಅಂದರೆ 453 ಕಿಲೋಮೀಟರ್ಸ್ ಕೊಡುತ್ತೆ ಅಂತ ಕ್ಲೈಮ್ ಮಾಡಿದ್ದಾರೆ. ಆದರೆ ನಾನು ಇಲ್ಲಿ ಕನ್ಸಿಡರ್ ಮಾಡ್ತಾ ಇರೋದು ಒಂದು 53 ಕಿಲೋಮೀಟರ್ಸ್ ಬಿಟ್ಬಿಡಿ, ಬರೀ 400 ಕೊಡುತ್ತೆ ಅಂತಲೇ ರೇಂಜನ್ನು ಕನ್ಸಿಡರ್ ಮಾಡಿಕೊಂಡು ನಾನು ಈ ವಿಡಿಯೋದಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾಯಿದ್ದೀನಿ. ಮತ್ತು ಫ್ಯೂಯಲ್ ಪ್ರೈಸ್ ಪರ್ ಲೀಟರ್ ಎಷ್ಟಿದೆ ಅಂದರೆ ಅಂದಾಜು 102 ರೂಪಾಯಿ ಪರ್ ಲೀಟ್ರ್ ಇದೆ. ಡೀಸೆಲ್ಲು 88 ಪರ್ ಲೀಟ್ರ್ ಇದೆ ಅಂದಾಜು. ಎಲೆಕ್ಟ್ರಿಸಿಟಿಗೆ ಹೆಂಗೆ ಅಂತಂದರೆ, ಈಗ ನಾರ್ಮಲ್ ಹೌಸ್ ಹೋಲ್ಡ್ ಯೂನಿಟ್ಗಳಿರುತ್ತಲ್ಲ, ಆ ರೇಟಲ್ಲಿ ಕ್ಯಾಲ್ಕುಲೇಷನ್ ಅಂದರೆ ಆವ್ರೇಜಲ್ಲಿ 1 ಯೂನಿಟ್ಗೆ 9.5 ಅಂತ 9.5 ರುಪೀಸ್ ಆಗುತ್ತೆ ಅಂತ ತೊಗೋತಾ ಇದ್ದೀನಿ. ಯಾಕಂದರೆ ಯೂನಿಟ್ಸ್ಗಳು ಒಂದೊಂದರಿಂದ ಒಂದೊಂದು ಯೂನಿಟ್ ರೇಂಜ್ ಚೇಂಜ್ ಆದಂಗೆ ಅಮೌಂಟ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಆವ್ರೇಜ್ 9.5 ಇಟ್ಟಿದ್ದೀನಿ. ಇವಾಗ ಫುಲ್ ಟ್ಯಾಂಕ್ ಕಾಸ್ಟ್ ಎಷ್ಟಾಗುತ್ತೆ ಅಂತ ಅಂದರೆ 44 ಲೀಟ್ರು ಇಂಟು 102 ರೂಪಾಯಿ ಇಸ್ ಈಕ್ವಲ್ ಟು 4488 ರುಪೀಸ್ ಆಗುತ್ತೆ. ಇವಾಗ ಫುಲ್ ಟ್ಯಾಂಕ್ ಮಾಡಿಸ್ಬೇಕು ನಾನು ಪೆಟ್ರೋಲ್ ಕಾರ್ಗೆ ಅಂತ ಅಂದರೆ ಎಷ್ಟು ರೂಪಾಯಿ ಕೊಡಬೇಕೀಗ. ಅದೇ ಡೀಸೆಲ್ಗಾದರೆ 44 ಇಂಟು 88 ರುಪೀಸ್ ಎಷ್ಟಾಗುತ್ತೆ, 3872 ರೂಪಾಯಿ ಆಗುತ್ತೆ. ಅದೇ ನೀವು ಎಲೆಕ್ಟ್ರಿಕ್ಗೆ ಕನ್ಸಿಡರ್ ಮಾಡೋದಾದರೆ ಎಲೆಕ್ಟ್ರಿಕಲ್ಲಿ ತುಂಬ ವೇರಿಯಂಟ್ ನೋಡ್ಬೇಕು. ಈಗ ಹೆಂಗೆ ಅಂದರೆ 1 kWh ಚಾರ್ಜ್ ಮಾಡೋಕ್ಕೆ 1 ಯೂನಿಟಷ್ಟು ಕರೆಂಟ್ ಬೇಕು ಅಂತ ಇರೋದು ಅದು. ಅದರಲ್ಲೂ ಪವರ್ ಲಾಸಸ್ ಅಂತ ಇರುತ್ತೆ ಅದರಲ್ಲಿ. ಆ ಲಾಸಸ್ ಎಲ್ಲ ಕನ್ಸಿಡರ್ ಮಾಡಿಕೊಂಡು ಇವಾಗ 40.5 kWhಗೆ ಅಂದರೆ 42 ಅಂತ ತೊಗೊತೀನಿ. ಯಾಕೆಂದರೆ ಪವರ್ ಲಾಸಸ್ನು ಕನ್ಸಿಡರ್ ಮಾಡ್ಕೊತೀನಿ. 42 ಇಂಟು ಈಗ ರೇಟ್ ಬಂದು 9.5 ಮಾಡಿದ್ರೆ ಇದು 399 ಬರುತ್ತೆ. ಅಂದರೆ ಅಪ್ರಾಕ್ಸಿಮೇಟ್ಲಿ 400 ಅಂತಲೇ ತೊಗೊತೀನಿ. 400 ರುಪೀಸ್ ಇದು. ನಾವು ಫುಲ್ ಟ್ಯಾಂಕ್ ಅಂದರೆ ಫುಲ್ ಬ್ಯಾಟ್ರಿನ ಚಾರ್ಜ್ ಮಾಡೋಕ್ಕೆ ಹೋದರೆ ಇದು ನಮಗೆ 400 ರೂಪಾಯಿ ಖರ್ಚಾಗುತ್ತೆ ಅಂತ ಆಯಿತು. ಇವಾಗ ಪರ್ ಕಿಲೋಮೀಟರ್ ಕಾಸ್ಟು ಎಷ್ಟು ಅಂತ ನೋಡೋಣ.
ಪರ್ ಕಿಲೋಮೀಟರ್ ಕಾಸ್ಟ್ ನೋಡಬೇಕಂದ್ರೆ ಈ ಫ್ಯೂಯಲ್ ಟ್ಯಾಂಕ್ ಕಾಸ್ಟ್ ಇರುತ್ತಲ್ಲ, ಟೋಟಲ್ ಫ್ಯೂಯಲು ಡಿವೈಡೆಡ್ ಬೈ 660 ರೇಂಜ್ ಎಷ್ಟಿರುತ್ತೆ ಅದನ್ನು ಡಿವೈಡ್ ಮಾಡಬೇಕು. ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ? 6.8 ಬರುತ್ತೆ. 6.8 ರುಪೀಸ್. ಈಗ ನೋಡಿ, 1 ಕಿಲೋಮೀಟ್ರ್ ಹೋಗೋಕ್ಕೆ ನಿಮಗೆ 6.8 ರುಪೀಸ್ ಪೆಟ್ರೋಲ್ ಹಾಕ್ಸ್ಬೇಕಾಗತ್ತೆ. ಬರೀ ಪೆಟ್ರೋಲ್ಗೆ 6.8. ಡೀಸೆಲೆಲ್ಲ ಅದೇ ಥರ ನೋಡೋದಾದರೆ 3872 ಬೈ 880 ರೇಂಜ್ ಮಾಡಿದ್ರೆ 4.4 ಬರುತ್ತೆ. 4.4 ರುಪೀಸ್ ಖರ್ಚು ಮಾಡಬೇಕಾಗುತ್ತೆ ಇಲ್ಲಿ. ಅದನ್ನೇ ಇದು 400 ಬೈ 400 ಡೈರೆಕ್ಟ್ ನಮಗೆ 1 ಬರುತ್ತೆ. ಸೊ ಇಲ್ಲಿ ನೋಡಿ, ಎಲೆಕ್ಟ್ರಿಕ್ ಕಾರಲ್ಲಿ ಬೆಸ್ಟ್ ಪಾರ್ಟ್ ಅಂತ ಅಂದರೆ ಇದೇನೆ. 1 ರೂಪಾಯಿಗೆ ನೀವು 1 ಕಿಲೋಮೀಟರ್ನ ಓಡಿಸ್ಬೋದು ಆರಾಮಾಗಿ. ಅದೇನೇ ಇದರಲ್ಲಿ ಬೆಸ್ಟ್ ಪಾಯಿಂಟು. ಈಗ ಪರ್ ಕಿಲೋಮೀಟರ್ ಕಾಸ್ಟ್ ಎಷ್ಟು ಅಂತ ನೋಡಿದ್ವಿ ಅಲ್ವಾ. ಈಗ ನೀವು ಇದೇ ವೆಹಿಕಲ್ನ 3 ಜನ ತೊಗೊಂಡಿದ್ದಾರೆ ಅಂದ್ಕೊಳ್ಳಿ. ಪೆಟ್ರೋಲು, ಡೀಸೆಲ್, ಎಲೆಕ್ಟ್ರಿಕ್ 3 ಜನ ತೊಗೊಂಡಿದ್ದಾರೆ. 3 ಜನನು 1 ಲಕ್ಷ ಕಿಲೋಮೀಟ್ರ್ ಓಡಿಸಿದ್ದಾರೆ ಅಂತ ಕನ್ಸಿಡರ್ ಮಾಡೋಣ ಎಕ್ಸಾಂಪಲ್ಗೆ. ಹಂಗೆ ನೋಡಿದಾಗ ಇವ್ನಿಗೆ ಎಷ್ಟು ಖರ್ಚಾಗುತ್ತೆ ಅಂದರೆ 6.80 6,80,000 ಖರ್ಚಾಗಿರುತ್ತೆ. ಇವನಿಗೆ 4,40,000 ಖರ್ಚಾಗಿರುತ್ತೆ. ಇವನಿಗೆ ಎಷ್ಟಪ್ಪ ಅಂದರೆ ಎಲೆಕ್ಟ್ರಿಕ್ ಕಾರ್ ಅವನಿಗೆ 1 ಲಕ್ಷ ಮಾತ್ರ ಖರ್ಚಾಗಿರುತ್ತೆ ಅಲ್ವಾ. ಅದ್ರ ಜೊತೆಗೆ ಈಗ ನೀವು ಪೆಟ್ರೋಲೋ ಡೀಸೆಲ್ ಕಾರು ತೊಗೊಂಡ್ರೆ ಪ್ರತಿ 10,000 ಕಿಲೋಮೀಟ್ರಿಗೂ ನಾವು ಸರ್ವಿಸಿಗೆ ಬಿಡಬೇಕು. ಅಂದರೆ ಇಂಜಿನ್ ಆಯಿಲ್ ಚೇಂಜ್ ಮಾಡಬೇಕು ಮತ್ತು ಇಂಜಿನ್ ಮೇಂಟೆನೆನ್ಸ್ ಮಾಡೋದಕ್ಕೆ ಬೇಕಾಗುತ್ತೆ. ಆ ಮೇಂಟೆನೆನ್ಸ್ ಚಾರ್ಜ್ ಎಷ್ಟಪ್ಪ ಅಂತ ಅಂದರೆ ಇದಕ್ಕೆ ಅಂದಾಜು ಒಂದು 70,000 ಅಂತ ಕನ್ಸಿಡರ್ ಮಾಡ್ತೀನಿ. ಪೆಟ್ರೋಲ್ದಲ್ವಾ, ಇದಕ್ಕೆ ಹಂಗೆ ಡೀಸೆಲ್ಗೆ 90,000 ಅಂತ ಕನ್ಸಿಡರ್ ಮಾಡ್ತೀನಿ. ಎಲೆಕ್ಟ್ರಿಕ್ ಕಾರ್ಗೆ ನಿಲ್ ಅಂತ ಅನ್ಕೊತೀನಿ, ಯಾಕಂದರೆ ಅದು ಬರೀ ಬ್ಯಾಟ್ರಿ ಮೇಂಟೆನೆನ್ಸ್ ಇರುತ್ತೆ ಆ್ಯನ್ಯುವಲಿ. ಈ ಮೂರರಲ್ಲೂ ಎಕ್ಸ್ಕ್ಲೂಡಿಂಗ್ ಏನಂತ ಅಂದರೆ ವೇರ್ ಆ್ಯಂಡ್ ಟೇರ್ ಇರುತ್ತಲ್ಲ, ಈಗ ವೀಲ್ಸು, ಬ್ರೇಕ್ ಪ್ಯಾಡ್ಸು ಅದೆಲ್ಲ ಮೂರಕ್ಕೂ ಸೇಮ್ ಅಷ್ಟೇ ಖರ್ಚು ಬೀಳುತ್ತೆ. ಸೊ ಅದಕ್ಕೇ ಅದನ್ನು ಏನು ಇಲ್ಲಿ ಕನ್ಸಿಡರ್ ಮಾಡಲ್ಲ. ಇವಾಗ ಟೋಟಲ್ ಕಾಸ್ಟ್ ಅಂದರೆ ಈ ವೆಹಿಕಲ್ ತೊಗೊಂಡಿದ್ದ ಚಾರ್ಜು ಸೇರಿಸಿ ಇಲ್ಲಿ ಓಡಿಸಿದ್ದೀವಲ್ಲ 1 ಲಕ್ಷ, ಅಲ್ಲಿವರೆಗೆ ಎಷ್ಟು ಕಾಸ್ಟ್ ಬೀಳುತ್ತೆ ಅಂತ ಅಂದರೆ ಇದಕ್ಕೆ 11.5 ಲ್ಯಾಕ್ ಪ್ಲಸ್ 6.8 ಲ್ಯಾಕ್ ಪ್ಲಸ್ 70,000 ಮೂರನ್ನು ಸೇರಿಸಿದ್ರೆ ನಮಗೆ 19 ಲ್ಯಾಕ್ ಆಯಿತು. ಡೀಸೆಲ್ಗಾದರೆ 13 ಲಕ್ಷ ಪ್ಲಸ್ 4.4 ಲಕ್ಷ 90,000 ಈ ಮೂರನ್ನೂ ಸೇರಿಸಿದ್ರೆ ನಮಗೆ 18.30 ಲ್ಯಾಕ್ ಆಯಿತು. ಇದರಲ್ಲಿ ಎರಡೇ ಕಾಂಪೊನೆಂಟು 16.6 ಪ್ಲಸ್ 1 17.60 ಲ್ಯಾಕ್ ಆಯಿತು. ನೋಡಿ, ಇವಾಗ ಸ್ಟಾರ್ಟಿಂಗ್ ತೊಗೊಬೇಕಾದ್ರೆ ಇದ್ರದ್ದೇ ರೇಟು ಜಾಸ್ತಿ ಇತ್ತು. ಇದ್ರದ್ದೇನಾಗಿತ್ತು, ಇದಕ್ಕಿಂತ 3.6 ಡಿಫ್ರೆನ್ಸ್ ಇತ್ತು. ಇದ್ರದ್ದು 5.1 ಡಿಫ್ರೆನ್ಸ್ ಇತ್ತು ಎಲೆಕ್ಟ್ರಿಕ್ಗೆ. ಈಗೇನಾಯಿತು ಡಿಫ್ರೆನ್ಸ್ ನೋಡಿ. ಇವಾಗ ಇದರಿಂದ ಇದಕ್ಕೆ ಡಿಫ್ರೆನ್ಸ್ ಎಷ್ಟು ಗೊತ್ತಾ? 19 ಮೈನಸ್ 17.6 1.4 ಲ್ಯಾಕ್ ಅಂದರೆ ನೆಗೆಟಿವ್, ಅಂದರೆ ಇನ್ನೂ ಇದೇ ಜಾಸ್ತಿ ಆಗೋಗಿದೆ. ಇದು 18.3 ಮೈನಸ್ 17.6 ಲ್ಯಾಕ್, ಇದು 70,000 ಆಯಿತು, 70K. ಇದು ನೆಗೆಟಿವ್. ಅಂದರೆ ನೀವು ಒಟ್ಟಿಗೆ ಇವೆರಡು ತೊಗೊಳೋದ್ರ ಬದಲು ಈಗ ಎಲೆಕ್ಟ್ರಿಕ್ ಕಾರ್ ತೊಗೊಂಡಿದ್ರೆ ಡೀಸೆಲ್ ಕಾರ್ ತೊಗೊಂಡಿರೋನ್ಕಿಂತ ಇವನು 70,000 ದುಡ್ಡು ಉಳಿಸಿದ್ದಾನೆ. ಯಾವಾಗ 1 ಲಕ್ಷ ಕಿಲೋಮೀಟರ್ ಓಡಿಸಿದ ಮೇಲೆ. ಅದೇ ಪೆಟ್ರೋಲ್ ಕಾರ್ ತೊಗೊಂಡಿರೋನಿಗೆ ನೋಡಿದ್ರೆ ಎಲೆಕ್ಟ್ರಿಕ್ ಕಾರ್ ಅವನು 1.4 ಲ್ಯಾಕ್ ದುಡ್ಡು ಉಳಿಸಿದ್ದಾನೆ ಅಂತ ಆಯಿತು. ಇವಾಗ ನಾವು ಎಷ್ಟು ಉಳಿಸಿದ್ದಾನೆ ಅದು 1 ಲ್ಯಾಕ್ ಕಿಲೋಮೀಟರ್ ಓಡಿಸಿದ ಮೇಲೆ ಇಷ್ಟು ಉಳಿತಾಯ ನಾವು ನೋಡಿರೋದು. ಅದೇ ಪೆಟ್ರೋಲ್ ಕಾರ್ ತೊಗೊಂಡವ್ನು ಗ್ಯಾರಂಟಿ 1 ಲಕ್ಷ ಅವ್ನು ಇಟ್ಕೊತಾನೆ ಅನ್ನೋದೇ ಇರಲ್ಲ. ಈಗ ಎಷ್ಟೋ ಜನ 1 ಲಕ್ಷ ಓಡಿಸೋದಿರಲಿ 60-70 ಸಾವಿರಕ್ಕೇನೆ ಕೊಟ್ಬಿಟ್ಟಿರ್ತಾರೆ. ಈ ಥರ ಎಲ್ಲ ಬೇರೆ ಬೇರೆ ಕ್ರೈಟೀರಿಯಾ ಇರುತ್ತೆ. ಆದರೆ ಈ ಲೆಕ್ಕಾಚಾರನ ತಲೆಯಲ್ಲಿ ಇಟ್ಕೊಂಡು ಯಾವ ಕಾರ್ನ ಪರ್ಚೇಸ್ ಮಾಡಬೇಕು, ಯಾರು ಯಾವ ಕಾರ್ನ ಪರ್ಚೇಸ್ ಮಾಡಬೇಕು ಅನ್ನೋದನ್ನು ಈಗ ಒಂದು ಕನ್ಕ್ಲೂಷನಲ್ಲಿ ತಿಳಿಸ್ತೀನಿ ಬನ್ನಿ. ಇವಾಗ ಇಂಪಾರ್ಟೆಂಟ್ ಇದರಲ್ಲಿ ವೇರಿಯಸ್ ಫ್ಯಾಕ್ಟರ್ಸ್ ಇರುತ್ತೆ. ಇದ್ರ ಬಗ್ಗೆ ಕನ್ಕ್ಲೂಷನ್ ಕೊಡಬೇಕಂತ ಅಂದರೆ ಪೆಟ್ರೋಲ್, ಡೀಸೆಲ್, ಎಲೆಕ್ಟ್ರಿಕಲ್ ನೀವು ಯಾವ್ದು ತೊಗೋಬೇಕಂತ ಅಂದರೆ ತುಂಬ ಫ್ಯಾಕ್ಟರ್ಸ್ ಇನ್ವಾಲ್ವ್ ಆಗಿರುತ್ತೆ. ಇವಾಗ ಫಸ್ಟ್ ಪೆಟ್ರೋಲ್ ಹೇಳ್ತೀನಿ ಬನ್ನಿ. ಪೆಟ್ರೋಲಲ್ಲಿ ಹೆಂಗೆ ಅಂತ ಅಂದರೆ ನಿಮಗೆಲ್ಲ ನಾರ್ಮಲಾಗಿ ಗೊತ್ತು. ಕಡಿಮೆ ಏನಾದರೂ ಗಾಡಿ ಓಡಿಸ್ತೀಯ ಅಂದರೆ ನೀನು ಪೆಟ್ರೋಲ್ ತೊಗೊಳ್ಳೋ, ನೀನು ಜಾಸ್ತಿ ಓಡಿಸಿದ್ರೆ ಡೀಸೆಲ್ ತೊಗೊಳ್ಳೋ ಅಂತ ನಿಮಗೆ ಯಾವಾಗ್ಲೂ ಎಲ್ಲರೂ ಹೇಳಿರ್ತಾರೆ. ಅದು ನಿಮಗೆ ಗೊತ್ತು. ಸೇಮ್ ಅದೇ ಕಾನ್ಸೆಪ್ಟ್ ಇಲ್ಲೂ. ಕಡಿಮೆ ಜಾಸ್ತಿ ಅಂದರೆ ಎಷ್ಟು ಗೊತ್ತಾ? ಅದೇ ನೀವು ಡೈಲಿ 40ರಿಂದ 50 ಕಿಲೋಮೀಟ್ರ್ ಡ್ರೈವ್ ಮಾಡ್ತಾಯಿದ್ದೀರಾ ಅಂದರೆ ಮಂತ್ಲಿ ಅಂದರೆ ಲೆಸ್ ದೆನ್ 1,700 ಅಥವಾ 2,000ಕ್ಕಿಂತ ಕಡಿಮೆ ಓಡಿಸ್ತಾ ಇದ್ದೀರಾ ತುಂಬ, ಅಥವಾ ಇಯರ್ಲಿ 20,000ಕ್ಕಿಂತ ಕೆಳಗಡೆ
20,000 ಅಂದರೆ ಜಾಸ್ತಿನೇ ಆಯಿತು. ಒಂದು 15,000 ಒಳಗಡೆ ಓಡಿಸ್ತಾ ಇದ್ದೀರಾ ಅಂದರೆ ನೀವು ಪೆಟ್ರೋಲ್ ಕಾರ್ ಚೂಸ್ ಮಾಡಿದ್ರೆ ಎಕನಾಮಿಕಲ್ಲಾಗಿರುತ್ತೆ. ಅದಲ್ಲದೆ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ, ಇವರು ಡೇ ಟು ಡೇ ವರ್ಕ್ಗೆ ಕಾರ್ ತೊಗೊಂಡೋಗಲ್ಲ, ಗಾಡಿಲೇ ಸ್ಕೂಟ್ರಲ್ಲಿ ಅಥವಾ ಬೈಕಲ್ಲಿ ಅಥವಾ ಬೇರೆ ಮೋಡ್ಸಲ್ಲಿ ಓಡಾಡ್ಕೋತಾರೆ. ಓನ್ಲಿ ವೀಕೆಂಡಲ್ಲಿ ಮಾತ್ರ ಗಾಡಿ ತೆಗಿತಾರೆ. ಅಂಥವ್ರು ಮಾತ್ರ ಇದ್ದರೆ ಅಂಥವ್ರನ್ನೂ ಕೂಡ ಪೆಟ್ರೋಲ್ನ ಪ್ರಿಫರ್ ಮಾಡ್ಬೋದು. ಯಾಕಂದರೆ ಜಾಸ್ತಿ ರನ್ ಇಲ್ಲದೆ ಇರೋರು ಬೇರೆ ಕಾರ್ಗಳು ತೊಗೊಂಡ್ರೆ ಎಕನಾಮಿಕಲ್ ಅಲ್ಲ, ತುಂಬ ಖರ್ಚು ಜಾಸ್ತಿ ಆಗುತ್ತೆ, ತೊಗೋಬೇಕಾದ್ರೂ ಜಾಸ್ತಿ ಆಗುತ್ತೆ, ಮತ್ತು ಮೇಂಟೆನೆನ್ಸೂ ಜಾಸ್ತಿ ಆಗಿರುತ್ತೆ. ಮತ್ತು ಅದಲ್ಲದೆ ಇನ್ನೊಂದು ಪಾರ್ಟ್ ಏನಪ್ಪ ಅಂದರೆ, ಈಗ ನಮ್ಮ ಮನೇಲೂ ಒಂದು ಗಾಡಿ ಇರಲಿ ಎಮರ್ಜೆನ್ಸಿಗೆ, ಬೇರೆಯವ್ರ ಹತ್ರ ಯಾರನ್ನೂ ಕೇಳೋದು ಬೇಡ ಅಂತ ಅಂದ್ಕೊಂಡಿರ್ತಾರಲ್ಲ, ಅಂಥವರು ಕೂಡ ಪೆಟ್ರೋಲ್ ಕಾರ್ ಪರ್ಚೇಸ್ ಮಾಡ್ಬೋದು. ಯಾಕಂದರೆ ಸುಮ್ಮನೆ ಜಾಸ್ತಿ ಕಾಸ್ಟ್ಲಿ ಇರೋ ಡೀಸೆಲ್ ಅಥವಾ ಎಲೆಕ್ಟ್ರಿಕ್ ಕಾರ್ ತೊಗೊಂಡು ಯೂಸ್ ಮಾಡದೆ ಮನೇಲಿ ನಿಲ್ಸ್ಕೊಂಡ್ರೂ ಸುಮ್ಮನೆ ತೊಂದರೆ ಆಗುತ್ತೆ. ಅಂಥದಕ್ಕೆ ಪೆಟ್ರೋಲ್ ಕಾರ್ ಉತ್ತಮ. ಇವಾಗ ಡೀಸೆಲ್ಲು ಎಲೆಕ್ಟ್ರಿಕ್ಕು, ನೀವು ಜಾಸ್ತಿ ಓಡಿಸೋದಾದರೆ ಡೀಸೆಲ್ ತೊಗೊಳ್ಳಿ ಅಂತ ಹೇಳ್ತಾ ಇದ್ರಲ್ವಾ. ಇವಾಗ ಜಾಸ್ತಿ ಓಡಿಸೋದಾದರೆ ಡೀಸೆಲ್ಲು ಎಲೆಕ್ಟ್ರಿಕ್ಕು ಎರಡನ್ನೂ ಪ್ರಿಫರ್ ಮಾಡ್ಬೋದು. ಆದರೆ ಇದರಲ್ಲಿ ಡೀಸೆಲ್ ಯಾವಾಗ ತೊಗೊಬೇಕು, ಎಲೆಕ್ಟ್ರಿಕ್ ಯಾವಾಗ ತೊಗೊಬೇಕು ಅಂತ ಅಂದರೆ, ಇವಾಗ ನೋಡಿ, ಗ್ರೇಟರ್ ದೆನ್ 2000 ಕಿಲೋಮೀಟರ್ಸ್ ಪರ್ ಮಂತ್ ಅಂದರೆ ತಿಂಗಳಲ್ಲಿ 2000 ಕಿಲೋಮೀಟರ್ ಮೇಲ್ಗಡೆ ಓಡಿಸ್ತಾ ಇದ್ದರೆ ನೀವು ಡೀಸೆಲ್ ಕನ್ಸಿಡರ್ ಮಾಡ್ಬೋದು, ಜೊತೆಗೆ ಈ ಎಲೆಕ್ಟ್ರಿಕ್ನು ಕನ್ಸಿಡರ್ ಮಾಡ್ಬೋದು. ಅದರಲ್ಲಿ ಯಾವ ಥರ ಇವಾಗ ದೂರ ಓಡಾಡ್ತೀವಿ, ಜಾಸ್ತಿ ಓಡಾಡ್ತೀವಿ ಅನ್ನೋದ್ರಲ್ಲಿ 2 ಥರ ಇರುತ್ತೆ. ಒಂದು, ಪಾಯಿಂಟ್ ಎ ಇಂದ ಪಾಯಿಂಟ್ ಬಿಗೆ ಹೋಗ್ತೀವಲ್ಲ, ಪಾಯಿಂಟ್ ಎ ಟು ಪಾಯಿಂಟ್ ಬಿ, ಡೈಲಿ ಪಾಯಿಂಟ್ ಎ ಟು ಪಾಯಿಂಟ್ ಬಿ ಹೋಗ್ತೀನಿ, ಮನೆಗೆ ಬರ್ತೀನಿ, ಅಂದರೆ ಮನೆಯಿಂದ ಆಫೀಸ್ಗೆ ಹೋಗ್ತೀನಿ, ಆಫೀಸಿಂದ ಮನೆಗೆ ಬರ್ತೀನಿ, ಇಷ್ಟೇ ನಂದು. ಮತ್ತು ವೀಕೆಂಡ್ಸಲ್ಲಿ ಹೊರಗಡೆ ಹೋಗ್ತೀನಿ. ಈ ಥರ ಇದ್ದಾಗ ಜಾಸ್ತಿ ಓಡಿಸೋರು ಎಲೆಕ್ಟ್ರಿಕ್ ಪ್ರಿಫರ್ ಮಾಡ್ಬೋದು. ಯಾಕಂದರೆ ಚಾರ್ಜಿಂಗಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ. ಮನೇಲಿ ಚಾರ್ಜ್ ಮಾಡಿರ್ತೀರಾ, ಆಫೀಸ್ಗೆ ಹೋಗ್ತೀರಾ, ಮತ್ತೆ ಮನೆಗೆ ಬರ್ತೀರಾ, ಮನೇಲಿ ಚಾರ್ಜ್ ಹಾಕ್ಕೊತೀರಾ, ಹೋಗ್ತೀರಾ. ವೀಕೆಂಡ್ಸಲ್ಲಿ ಓಡಾಡ್ತೀರಾ, ಆ ಥರ ಎಲೆಕ್ಟ್ರಿಕ್ ಆಗುತ್ತೆ. ಅದನ್ನೇ ಡೀಸೆಲ್ ಯಾವ ಟೈಮಲ್ಲಿ ಬೇಕಾಗುತ್ತೆ ಅಂದರೆ ಲಾಂಗ್ ಓಡಾಡೋರಿಗೆ ಅಂದರೆ, ಇವಾಗ ಅವ್ರು ಬಿಸ್ನೆಸ್ಸಲ್ಲಿ ಇರ್ತಾರೆ ಅಥವಾ ಬೇರೆ ಏನೋ ವರ್ಕ್ ಇರುತ್ತೆ, ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ಗೆ ಹೋಗ್ತಾರೆ, ಏನೋ ಕೆಲಸ ಆಗೋಲ್ಲ, ಅಲ್ಲಿಂದ ಇನ್ನೊಂದು ಪಾಯಿಂಟ್ಗೆ ಹೋಗ್ತಾರೆ ಅಂದರೆ ಅವ್ರಿಗೆ ಎಲ್ಲಿಂದ ಎಲ್ಲಿಗೆ ಹೋಗ್ತಾರೆ, ಯಾವಾಗ ಎಲ್ಲಿಗೆ ಓಡಾಡಬೇಕಾಗುತ್ತೆ ಅನ್ನೋದೇ ಇರಲ್ಲ. ಏಕೆಂದರೆ ಕೆಲಸ ಬಂದಿರೋ ರೀತಿಲಿ ಓಡಾಡ್ತಾ ಇರ್ತಾರೆ, ತುಂಬ ರನ್ ಇರುತ್ತೆ. ಮತ್ತು ಅದು ಎಕ್ಸ್ಟೆಂಡ್ ಆಗಿ ಇನ್ನೂ ಜಾಸ್ತಿ ಹೋದ್ರೂ ಹೋಗ್ಬೋದು. 100 ಇರೋದು 150, 200 ಕಿಲೋಮೀಟರ್ಸ್ ಆಗೋಗ್ಬೋದು ಪರ್ ಡೇಗೆ, ಅಥವಾ ಇನ್ನೂ ಜಾಸ್ತಿನೇ ಆಗೋಗ್ಬಿಡ್ಬೋದು. ಅಂದರೆ ಅವ್ರಿಗೆ ಗೊತ್ತಿರಲ್ಲ ಯಾವ ಥರ ಸಿಚುಯೇಷನ್ ಇರುತ್ತೆ ಅಂತ. ಆ ಥರ ವರ್ಕಿಂಗ್ ಕಂಡೀಷನಲ್ಲಿ ಇರೋರು ಏನು ಮಾಡೋದು, ಡೀಸೆಲ್ನೇ ಪರ್ಚೇಸ್ ಮಾಡಬೇಕು. ಯಾಕಂದರೆ ಎಲೆಕ್ಟ್ರಿಕ್ ತೊಗೊಂಡ್ಬಿಟ್ರೆ ನೀವು ಚಾರ್ಜಿಂಗ್ ಪಾಯಿಂಟ್ಸ್ ಹುಡುಕಬೇಕು, ಅದು ಪ್ಲ್ಯಾನ್ ಮಾಡಬೇಕು, ಎಲ್ಲಿಗೆ ಹೋಗಬೇಕು ಅಂತೆಲ್ಲ. ನಾವು ಅನ್ಪ್ಲ್ಯಾನ್ಡ್ ಟ್ರಿಪ್ಸ್ ಎಲ್ಲ ಮಾಡೋಕ್ಕಾಗಲ್ಲ, ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಅಂಥ ಸಿಚುಯೇಷನಲ್ಲಿ ಡೀಸೆಲ್ ಮಾಡಬೇಕು. ಮತ್ತು ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ, ಇವಾಗ ಜಾಸ್ತಿ ಕಿಲೋಮೀಟರ್ಸನ್ನೇ ಓಡಿಸ್ತಾರೆ, ಡೀಸೆಲ್ಲು ಎಲೆಕ್ಟ್ರಿಕ್ ಬೇಕು ಅಂತ ಅಂದಾಗ ಮ್ಯಾನ್ಯುಯಲ್ ಕಾರೇ ಬೇಕು ನನಗೆ ಆಟೋಮೆಟಿಕ್ ಕಾರು ಬೇಡ, AMT ಆಟೋಮೆಟಿಕ್ ಕಾರ್ ಬೇಡ ಅಂತ ಹೇಳ್ತಾರಲ್ಲ. ಈಗ ಇದರಲ್ಲಿ ಎಲೆಕ್ಟ್ರಿಕಲ್ ಅಂದರೆ ನಮಗೆ ಕ್ಲಚ್ ಇರಲ್ಲ, ಗೇರ್ ಇರಲ್ಲ, ಬರೀ ಆಟೋಮೆಟಿಕ್ ಥರ ಇರುತ್ತೆ, ಪೆಡಲ್, ಆಕ್ಸಿಲೇಟ್ರು, ಬ್ರೇಕ್ ಎರಡೇ ಇರುತ್ತಲ್ವ. ಮ್ಯಾನ್ಯುಯಲ್ ಡ್ರೈವಿಂಗೇ ಇಷ್ಟ ಇರುತ್ತೆ ಕೆಲವ್ರಿಗೆ, ಆಟೋಮೆಟಿಕ್ ಇಷ್ಟ ಇರಲ್ಲ. ಅಂಥವ್ರು ಏನು ಮಾಡೋಕ್ಕಾಗಲ್ಲ, ಎಲೆಕ್ಟ್ರಿಕ್ಗೆ ಹೋಗೋಕ್ಕಾಗಲ್ಲ, ಮ್ಯಾನ್ಯುಯಲ್ಗೆ ಹೋಗ್ಬೇಕಾಗುತ್ತೆ. ಸೊ ಅವ್ರಿಗೆ ಡೀಸೆಲ್ ಬೆಸ್ಟ್ ಆಗುತ್ತೆ. ಮತ್ತು ಇನ್ನೊಂದು ಆಪ್ಷನ್ ಏನಪ್ಪ ಅಂತ ಅಂದರೆ, ಆಮೇಲೆ ಆಟೋಮೆಟಿಕ್ ಕಾರ್ ಆದರೂ ಪರವಾಗಿಲ್ಲ ಅಂತ ನೋಡೋರು ಎಲೆಕ್ಟ್ರಿಕ್ಗೆ ಹೋಗ್ಬೇಕಂತೇನಿಲ್ಲ, ಡೀಸೆಲಲ್ಲೂ ಲಾಂಗ್ ಟ್ರಿಪ್ ಹೊಡೆಯೋರು ಆಟೋಮೆಟಿಕ್ ಕಾರ್ಗೆ ಹೋಗ್ಬೋದು ಡೀಸೆಲಲ್ಲಿ. ಮತ್ತು ಈಗ ಎಲೆಕ್ಟ್ರಿಕ್ ಕಾರಲ್ಲಿ ನೀವು ಬರೀ ಲಾಂಗ್ ಓಡಿಸಿದ್ರೇ, ಜಾಸ್ತಿ ಓಡಿಸಿದ್ರೇ ತೊಗೊಬೇಕು ಅಂತ ಅನ್ನೋದೇನಿಲ್ಲ, ಕಡಿಮೆ ಓಡಿಸೋರು ತೊಗೋಬೋದು. ಈಗ ಇಲ್ಲಿ ಪೆಟ್ರೋಲ್ಗೆ ಏನೇನು ಪಾಯಿಂಟ್ಸ್ ಹೇಳಿದ್ದೀನಿ, ಇಷ್ಟು ಪಾಯಿಂಟ್ಸ್ ಇರೋರು ಎಲೆಕ್ಟ್ರಿಕ್ ಕಾರ್ನು ತೊಗೋಬೋದು, ಡೀಸೆಲ್ ಕಾರ್ನು ತೊಗೋಬೋದು. ಆದರೆ ಇಲ್ಲಿ ಎಕನಾಮಿಕಲ್ ಅಂತ ವರ್ಕೌಟ್ ಆಗಬೇಕಲ್ಲ, ವರ್ಕೌಟ್ ಫ್ಯಾಕ್ಟ್ರ್ ಆಗೋಲ್ಲ. ಈಗ ದುಡ್ಡು ಜಾಸ್ತಿ ಇದೆ, ನಾನು ಎಲೆಕ್ಟ್ರಿಕ್ ಕಾರ್ನೇ ತೊಗೊತೀನಿ ಅಂತ ಅಂದ್ಬಿಟ್ಟು ತೊಗೊಬೋದು. ಬಟ್ ಇಲ್ಲಿ ಎಕನಾಮಿಕಲ್ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಪೆಟ್ರೋಲ್ ಈ ಥರ ನೋಡಬೇಕು, ಡೀಸೆಲ್ಗೆ ಈ ಥರ, ಎಲೆಕ್ಟ್ರಿಕಲ್ಗೆ ಇಲ್ಲೇನು ಹೇಳಿದೆ ಪಾಯಿಂಟ್ಸ್ ಈ ಥರ. ಮತ್ತು ನಾವು ಎಮಿಷನ್ ಅಂತ ನೋಡಿದ್ರೆ, ಈಗ ಎಮಿಷನ್ ಪಾಯಿಂಟ್ ಆಫ್ ವ್ಯೂವಲ್ಲಿ ನೋಡಿದ್ರೆ, ಇವಾಗ ಡೀಸೆಲ್ ತೊಗೋತಾ ಇರೋರು ಈಗ ಡೀಸೆಲ್ನು ಪ್ರಿಫರ್ ಮಾಡ್ತಾರೆ. ಇವರೇನು ಲಾಂಗ್ ಟ್ರಿಪ್ ಹೋಗಲ್ಲ, ಆದ್ರೂ ಪಾಯಿಂಟ್ ಎ ಟು ಪಾಯಿಂಟ್ ಬಿನೇ ಓಡಾಡ್ತೀನಿ, ಆದ್ರೂ ಡೀಸೆಲ್ ತೊಗೋತಾರೆ. ಅದನ್ನು ತೊಗೋಬಾರ್ದು ಅಂತಿಲ್ಲ. ಬಟ್ ಇದರಲ್ಲಿ ಆಪ್ಷನ್ ಏನಪ್ಪ ಅಂದರೆ, ಎಮಿಷನ್ನು ಕೂಡ ಅವ್ರು ನೋಡೋದಾದರೆ, ಈಗಿನವರೆಲ್ಲ ನೋಡ್ತಾರೆ, ಮುಂದಿನ ಜನ್ರೇಷನ್ಗೆ ಎಲ್ಲ ಕ್ಲೈಮೇಟ್ ಎಲ್ಲ ಚೆನ್ನಾಗಿರಲಿ, ಎಮಿಷನ್ಸ್ ಎಲ್ಲ ಗೌರ್ಮೆಂಟ್ ನಾರ್ಮ್ಸ್ನೆಲ್ಲ ಇದಾಗೋ ಥರ ಚೆನ್ನಾಗಿರಲಿ ಗಾಡಿಗಳು ಅಂತ ನೋಡೋರು ಏನು ಮಾಡ್ತಾರೆ,
ಪಾಯಿಂಟ್ ಎ ಟು ಪಾಯಿಂಟ್ ಬಿನೇ ಹೋಗ್ತೀನಿ ಅಂತಂದ್ರೂ ಡೀಸೆಲ್ಗೆ ಹೋಗೋದ್ರ ಬದಲು ಅವರು ಎಲೆಕ್ಟ್ರಿಕ್ ಕಾರ್ಗೆ ಬರ್ತಾರೆ. ಯಾಕಂದರೆ ಎಮಿಷನ್ ಕಡಿಮೆ ಇರುತ್ತೆ, ಎಮಿಷನ್ 0 ಎಮಿಷನ್ ಇರುತ್ತೆ ಅಂತ. ಸೊ ಎಮಿಷನ್ ಪಾಯಿಂಟ್ ಆಫ್ ವ್ಯೂವಲ್ಲಿ ನೋಡಿದಾಗ ನೀವು ಡೀಸೆಲ್ಗಿಂತ ಎಲೆಕ್ಟ್ರಿಕ್ನ ಪ್ರಿಫರ್ ಮಾಡ್ಬೋದು. ನೋಡಿ, ಇಷ್ಟೆಲ್ಲ ಪಾಯಿಂಟ್ಸ್ಗಳಿದೆಯಲ್ಲ, ಇಷ್ಟೆಲ್ಲ ಪಾಯಿಂಟ್ಸ್ನು ನೀವು ನೋಡ್ತಾ ಇದ್ದೀರಾ, ಇಲ್ಲಿವರೆಗೆ ಬಂದಿದ್ದೀರಾ ಅಂದರೆ ನಿಮ್ಗೀಗ ಪೆಟ್ರೋಲ್ ತೊಗೋಬೇಕಾ, ಡೀಸೆಲ್ ತೊಗೋಬೇಕಾ, ಎಲೆಕ್ಟ್ರಿಕ್ ತೊಗೋಬೇಕಾ ಅಂತ ಒಂದು ಕನ್ಕ್ಲೂಷನ್ ಅಥವಾ ಡಿಸಿಷನ್ ತೊಗೊಳ್ಳೋ ಅಂತ ಒಂದು ವಿಷಯ ನಿಮಗೆ ತಲುಪಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.